ಟು ಬಿ ಫ್ರ್ಯಾಂಕ್ ಹೊಸ ಬದಲಾವಣೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇದು ನಾವು ಪ್ರೆಡಿಕ್ಟ್ ಮಾಡಿದ್ವಿ. ಹೇಗೆ ಅಂದರೆ ಇದೊಂದು ಟ್ರೆಂಡ್ ಚೇಂಜರ್. ಥಿಯೇಟರ್ ಟು ಒ ಟಿ ಟಿ ಮೀಡಿಯಾ ಏನು ಹೇಳ್ತಾ ಇರ, ಇದೇ ಟ್ರೆಂಡು 2013 ಬಂತು. ಅಂದರೆ ಅದು ಸುಮಾರು ಜನಕ್ಕೆ ಗೊತ್ತಾಗಲಿಲ್ಲ, ಸಿನಿಮಾದವ್ರಿಗೆ ಮಾತ್ರ ಗೊತ್ತಾಯ್ತು. ಏನಂದರೆ ಫ್ರಮ್ ನೆಗೆಟಿವ್ ಟು ಡಿಜಿಟಲ್. ಸಿನಿಮಾ ಶೂಟಿಂಗ್ಸ್ ಎಲ್ಲನೂ ನೆಗೆಟಿವಲ್ಲಿತ್ತು, ಅಂದರೆ ರೀಲ್ಸಲ್ಲಿತ್ತು. ಅದರಿಂದ ಡಿಜಿಟಲಿಗೆ ಬಂದಿದ್ದು ಅದೊಂದು ತುಂಬ ದೊಡ್ಡ ಚೇಂಜ್ ಓವರ್ ಇನ್ ದಿ ಎಂಟೈರ್ ಸಿನಿಮಾ ಇಂಡಸ್ಟ್ರಿ. ಅದು ಸಾಕಷ್ಟು ಜನ ಒಪ್ಪಿರಲಿಲ್ಲ, ಇಲ್ಲ ಸಾಧ್ಯನೇ ಇಲ್ಲ, ರೀಲ್ಸ್ ಕ್ಯಾನ್ ನೆವರ್ ಡೈ, ಡಿಜಿಟಲ್ ಮೀಡಿಯಾ ವಿಲ್ ನಾಟ್ ಸಕ್ಸೀಡ್, ಈ ಥರದ್ದೆಲ್ಲ ಇತ್ತು. ಒಂದೇ ವರ್ಷ 2013 ಐ ಸ್ಟಿಲ್ ರಿಮೆಂಬರ್, ಹೀಗೆ ಫ್ಲಿಪ್ ಆಗೋಯ್ತು. ಸೊ ಹಾಗೆ ಒ ಟಿ ಟಿನೂ ಇವತ್ತೀಗ ದೇ ಗಿವಿಂಗ್ ವಾಟ್ ಆಡಿಯನ್ಸ್ ವಾಂಟ್. ಆಡಿಯನ್ಸ್ಗೆ ಏನು ಬೇಕು ಅಂತ ಕೊಡ್ತಿದ್ದಾರೆ. ಸೊ ಅದು ಏನಾಗ್ತಿದೆ, ದಿಸ್ ವಿಲ್ ಟೇಕ್ ಲಿಟಲ್ ಟೈಮ್. ಐ ಆಮ್ ಶ್ಯೂರ್ ಅಂದರೆ ಥಿಯೇಟ್ರಿಗೆ ಹೋಗ್ದಿರೋ ಸಾಕಷ್ಟು ಜನ, ಒಂದು ಇಡೀ ದೊಡ್ಡ ಫ್ಯಾಮಿಲಿ ಮನೇಲಿ ಕೂತ್ಕೊಂಡೆ ಆರಾಮಾಗಿ ಒ ಟಿ ಟಿಲಿ ನೋಡ್ತಿದ್ದಾರೆ. ಸೊ ಅವ್ರನ್ನ ಕರೆಸ್ಬೇಕು ಅಂದರೆ ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್ ಇನ್ ದ ಥಿಯೇಟರ್ಸ್. ಸೊ ಈಗ ಏನಾಗಿದೆ, ಒಬ್ಬೊಬ್ಬ ಮೇಕರ್ಗೂ ಆ್ಯಂಡ್ ಪ್ರೊಡ್ಯೂಸರ್ಗೂ ಇಟ್ ಇಸ್ ಅ ಚಾಲೆಂಜಿಂಗ್ ಟಾಸ್ಕ್. ಸೊ ವಾಟ್ ವಿ ಮೇಕ್, ಈಗ ಮುಂದಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ಥಿಯೇಟ್ರಿಕಲ್ ಸಿನಿಮಾ. ಅಂದರೆ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ, ಮನೇಲಿ ನೋಡಿದ್ರೆ ಮಜಾ ಇಲ್ಲ ಅಂತ, ಆ ಥರ ಒಂದು ಮೈಂಡ್ಸೆಟ್ ತರಬೇಕು ಆಡಿಯನ್ಸ್ಗೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಬಜರಂಗಿ ಸಾಕಷ್ಟು ಸಿನಿಮಾಗಳು ತೊಗೊಳ್ಳಿ, KGF ತೊಗೊಳ್ಳಿ, ರಾಬರ್ಟ್ ತೊಗೊಳ್ಳಿ, ಈಗ ಎಸ್ಪೆಷಲಿ ಫ್ಯಾಂಟಮ್ ಬರ್ತಾ ಇರೋ ವಿಜುವಲ್ಸ್ ಅದನ್ನೆಲ್ಲ ತೊಗೊಳ್ಳಿ, ಪೊಗರು, ಇಂಥವೆಲ್ಲನೂ ಥಿಯೇಟ್ರಲ್ಲೇ ನೋಡಬೇಕು. ಸೊ ಹಾಗೆ ನಾನೇನು ಹೇಳ್ತೀನಿ ಅಂದರೆ, ಪ್ರತಿ ಒಬ್ಬೊಬ್ರು ಸಿನಿಮಾ ಮಾಡೋದು ಟೀಸರು ಟ್ರೈಲರು ಬಿಟ್ಟರೆ, ಗುರು ನಾನು ಮನೇಲಿ ನೋಡಲ್ಲ ಗುರು, ನಾನು ಥಿಯೇಟ್ರಲ್ಲಿ ನೋಡಬೇಕಿದ್ದಾನೆ ಅಂತ ಆಡಿಯನ್ಸ್ ಮೈಂಡ್ಸೆಟ್ ಬರಬೇಕು. ಆ ರೀತಿ ಎವ್ರಿ ಮೇಕರ್ ಆ್ಯಂಡ್ ಎವ್ರಿ ಪ್ರೊಡ್ಯೂಸರ್ ಹ್ಯಾಸ್ ಟು ಟೇಕ್ ಇಟ್ ಎಸ್ ಅ ಚಾಲೆಂಜ್ ಆ್ಯಂಡ್ ಡೂ ಇಟ್. ಇಲ್ಲ ಅಂದರೆ ಐ ಆಮ್ ಶ್ಯೂರ್ ಏನು ಒ ಟಿ ಟಿಗೆ ತುಂಬ ಕಷ್ಟ. ಬಿಕಾಸ್ ನಿಮಗೆ ಯು ಗೆಟ್ ಇಟ್ ಇನ್ ಅ ವೆರಿ ಲೆಸ್ಸರ್ ಪ್ರೈಸ್. ಮನೇಲಿ ಕೂತ್ಕೊಂಡು ಇಡೀ ಫ್ಯಾಮಿಲಿ ಯಾವಾಗ ಬೇಕಾದ್ರೂ ಪಾಸ್ ಮಾಡು, ಯಾವಾಗ ಬೇಕಾದ್ರೂ ಫಾರ್ವರ್ಡ್ ಮಾಡು, ಟೇಕ್ ಯುವರ್ ಟೈಮ್ ಅನ್ನೋ ಥರ ಅದು ಆಗ್ಬಿಡುತ್ತದು. ಸೊ ಹಾಗಾಗಿ ಸಿನಿಮಾ ವ್ಯಾಲ್ಯೂ ಹೊಟ್ಟೋಗುತ್ತೆ.